ಎಲ್ಲಿ 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 ಅಧ್ಯಾಯ 8. ಎಚ್ಚರವಿಲ್ಲದೆ ಪಕ್ಕನೆ. ಬಾಳಿನಲ್ಲಿ ಕೆಲವು ಕಾರ್ಯಗಳು ನಿಧಾನವಾಗಿಯೂ ಸಾಕಾಗುವಷ್ಟು ಪ್ರಕಟಣೆಯೊಂದಿಗೆ ಮೆಲ್ಲಗೂ ಸಂಭವಿಸುತ್ತದೆ. ಆದರೆ ಕೆಲವು ಕಾರ್ಯಗಳು ತಕ್ಷಣ ನೆರವೇರುತ್ತವೆ. ಮರಣವು ತಿಳಿಸಿಬಿಟ್ಟು ಬರುವುದಿಲ್ಲ. ಅನಿರೀಕ್ಷಿತ ವಿಪತ್ತುಗಳು ಎಚ್ಚರ ಕೊಟ್ಟ ಮೇಲೆ ಬರುವುದಿಲ್ಲ. ಪಕ್ಕನೆ ಮನುಷ್ಯನಿಗೆ ಸಂಭವಿಸುವ ಕಾರ್ಯಗಳನ್ನು ನಾವು ಲೋಕದಲ್ಲೆಲ್ಲ ಕಾಣುತ್ತೇವೆ. ವೇದವು ಅದನ್ನು ಕುರಿತು ಖಚಿತವಾಗಿಯೂ ಸ್ಪಷ್ಟವಾಗಿಯೂ ಎಚ್ಚರಿಸುತ್ತಲೇ ಇರುತ್ತದೆ. ಸತ್ಯವೇದವು ಹೇಳುತ್ತದೆ, ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ. ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿಕೊಳ್ಳುವರು. ಪ್ರಸಂಗಿ 9:12. ಮೊದಲನೇದಾಗಿ ಪಕ್ಕನೆ ಆಪತ್ತು. ನನಗೆ ಒಬ್ಬ ಒಳ್ಳೆಯ ಸೇವಕನು ಗೊತ್ತು. ಒಂದು ಸಲ ಆತನು ಆಲಯವನ್ನು ಕಟ್ಟುವ ವೆಚ್ಚಕ್ಕಾಗಿ ಆತನ ಸಭಿಕರು ಕೊಟ್ಟ ಒಡವೆಗಳನ್ನು ಮಾರಲು ಮದ್ರಾಸಿಗೆ ಬಂದಿದ್ದರು. ನಾನು ಆತನನ್ನ ಕರೆದುಕೊಂಡು ನನಗೆ ಗೊತ್ತಿದ್ದ ಒಬ್ಬ ಬ್ಯಾಂಕ್ ಅಧಿಕಾರಿಯ ಹತ್ತಿರ ಹೋದೆನು. ಆ ಬ್ಯಾಂಕ್ ಅಧಿಕಾರಿ ಆ ಒಡವೆಗಳಿಗೆ ಒಳ್ಳೆ ಹಣವನ್ನ ಕೊಡುವುದಾಗಿ ಒಪ್ಪಿಕೊಂಡರು. ಆಗ ಆ ಸೇವಕರು ಕ್ರಿಸ್ತನ ಬಗ್ಗೆ ಮತ್ತು ಅನಿರೀಕ್ಷಿತ ಮರಣಗಳ ಬಗ್ಗೆ ಆ ಬ್ಯಾಂಕ್ ಅಧಿಕಾರಿಗೆ ಮೃದುವಾಗಿ ಹೇಳಿದರು. ಆದರೆ ಆ ಅಧಿಕಾರಿಯು ಅದನ್ನು ಕೇಳಿದನೇ ವಿನಃ ತನ್ನ ಹೃದಯವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಲಿಲ್ಲ. ಆದಾಗ್ಯೂ ಆ ಒಡವೆಗಳನ್ನು ಒಳ್ಳೆಯ ಬೆಲೆಗೆ ಆತನು ಕೊಂಡುಕೊಂಡನು. ಕೆಲವು ದಿನಗಳಾದ ನಂತರ ಆ ಸೇವಕರ 2 ಮೂತ್ರ ಜನಕಾಂಗಗಳು ಕೆಟ್ಟು ಹೋದವು. ಎಷ್ಟು ಚಿಕಿತ್ಸೆ ಮಾಡಿದರೂ ಫಲಿಸಲಿಲ್ಲ. ಮರಣದ ಸಮಯದಲ್ಲಿ ಕೊನೆ ದಿವಸಗಳಲ್ಲಿ ನಾನು ಆತನೊಡನೆ ಬಹಳ ಹೊತ್ತು ಸಮಯ ಕಳೆದೆ. ಆಗ ಅವರು, ನನ್ನ ದಿನಗಳು ಮುಗಿಯುತ್ತವೆ, ದೇವದೂತರು ನನ್ನನ್ನು ಬಂದು ಸಂಧಿಸಿದರು, ನಾನು ಇನ್ನು ಪರಲೋಕಕ್ಕೆ ತೆರಳಿ ಕರ್ತನಿಗೆ ಸೇವೆ ಮಾಡಲು ಹೋಗುತ್ತೇನೆ ಎಂಬುದಾಗಿ ಬಹಳ ಉತ್ಸಾಹದಿಂದಲೂ ಸಂತೋಷದಿಂದಲೂ ಹೇಳುತ್ತಿದ್ದರು. ಮಾರನೆಯ ದಿನ ಆತನು ಈ ಲೋಕವನ್ನ ಬಿಟ್ಟು ನಿತ್ಯತ್ವಕ್ಕೆ ದಾಟಿ ಹೋದನು. ಆತನು ಅಷ್ಟು ಬೇಗನೆ ತೀರಿ ಹೋಗುವನೆಂದು ಯಾರೂ ತಿಳಿದಿರಲಿಲ್ಲ. ಆದರೆ ಆತನಿಗೆ ನಿತ್ಯತ್ವದ ಬಗ್ಗೆ, ಪರಲೋಕದ ಬಗ್ಗೆ ನಿಶ್ಚಯವಿತ್ತು. ನಾನು ಆತನ ಮರಣದ ಸುದ್ದಿಯನ್ನು ಬ್ಯಾಂಕ್ ಅಧಿಕಾರಿಗೆ ತಿಳಿಸಿದಾಗ ಆತನು ಬಹಳ ಆಶ್ಚರ್ಯದಿಂದ, ಇಷ್ಟು ಬೇಗನೆ ಆತನು ತೀರಿ ಹೋದನೆ? ನನ್ನೊಡನೆ ಮಾತಾಡಿ ಕೆಲವು ತಿಂಗಳುಗಳು ತಾನೇ ಆಗಿವೆ, ಇಷ್ಟು ಪಕ್ಕನೆ ಮರಣವು ಬರುವುದೇ ಎಂಬುದಾಗಿ ಕೇಳಿದರು. ಕೆಲವು ದಿನಗಳು ಕಳೆದವು. ಆ ಬ್ಯಾಂಕಿನ ಅಧಿಕಾರಿಯು ತನ್ನ ಪತ್ನಿಯನ್ನು ಆಕೆ ಕೆಲಸ ಮಾಡುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಇಳಿಸಿಬಿಟ್ಟು ತಾನು ಕೆಲಸ ಮಾಡುವ ಬ್ಯಾಂಕಿಗೆ ಹಿಂದಿರುಗುವಾಗ ಒಂದು ಬಸ್ ಆತನನ್ನು ತಾಕಿ ಆತನ ತಲೆಗೆ ಧರಿಸಿದ್ದ ಕವಚವು ನುಚ್ಚು ನೂರಾಗಿ ಹೋಯಿತು. ಮಧ್ಯ ದಾರಿಯಲ್ಲಿ ಅನಾಥನಂತೆ ಸತ್ತು ಬಿದ್ದಿದ್ದನು. ಮದ್ರಾಸಿನ ಚಿಕಿತ್ಸೆಯ ಮನೆಯಲ್ಲಿ ಶವ ಪರಿಶೋಧನೆಯ ಸಮಯದಲ್ಲಿ ಆತನ ಶರೀರವು ಕೊಯ್ಯಲ್ಪಟ್ಟು ಬಿದ್ದಿದ್ದ ಸ್ಥಿತಿಯನ್ನು ನೋಡಿದೆನು. ನನ್ನ ಮನಸ್ಸು ಸಹಿಸಲಾಗದಂತ ದುಃಖದಿಂದ ತುಂಬಿತು. ಏಕೆಂದರೆ ಆತನು ಮರಣವನ್ನು ಸ್ವಲ್ಪವಾದರೂ ಎದುರು ನೋಡಿರಲಾರ. ಪಕ್ಕನೆ ಆತನ ಬಾಳು ಸರಿದು ಹೋಯಿತು. ಆತನು ನಿತ್ಯತ್ವವನ್ನ ಎಲ್ಲಿ ಕಳೆಯಬಹುದು ಎಂದು ಯೋಚನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ಲೋಕದಲ್ಲಿರುವ ದೊಡ್ಡ ಮಾಯವಾದ ಕಾರ್ಯವು ಏನೆಂದರೆ, ಮನುಷ್ಯನು ತನಗೆ ಪಕ್ಕನೆ ಬರುವ ಆಪತ್ತಿನ ಬಗ್ಗೆ ತಿಳಿಯದಿರುವುದೇ. ಅವನು ತನ್ನ ಬಾಳಿನ ಅಂತ್ಯ ದಿನ ಯಾವಾಗ ಎಂದು ತಿಳಿಯದಿರುವುದರಿಂದ ಮನಸ್ಸು ಬಂದ ಹಾಗೆ ಜೀವಿಸುತ್ತಾನೆ. ಒಂದು ಸಲ ಮರಣ ದಂಡನೆಯನ್ನ ಎದುರು ನೋಡುತ್ತಿದ್ದ ಒಬ್ಬ ಕೈದಿಯು ಹೇಳಿದನು, ನನಗೆ ಮರಣ ದಂಡನೆಯು ಯಾವಾಗ ಎಂದು ಅಧಿಕಾರಿಗಳು ತಿಳಿಸಿದಾಗ ಮರಣದ ಭಯವು ನನ್ನನ್ನು ಹಿಂಡಲು ಆರಂಭಿಸಿತು. ನಾನು ಭಯದಿಂದ ಮರಣವನ್ನ ಸಂಧಿಸಲು ಸಿದ್ಧನಾದೆನು. ಆದರೆ ಸೆರೆಮನೆಯ ಹೊರಗಡೆ ಬದುಕುವ ಜನರಿಗೆ ಮರಣ ಯಾವಾಗ ಎಂದು ಗೊತ್ತಿಲ್ಲದಿರುವುದರಿಂದ ಮರಣವೇ ತಮಗೆ ಸಂಭವಿಸಲಾರದು ಎಂಬ ನಿರ್ಭಯದಿಂದ ಜೀವಿಸುತ್ತಿದ್ದಾರೆ ಎಂದನು. ಇದು ಎಷ್ಟು ನಿಜ! ನೋಹನ ಕಾಲದಲ್ಲಿ ಬರುವುದಕ್ಕಿದ್ದ ಜಲಪ್ರಳಯದ ಬಗ್ಗೆ ನೋಹನು 120 ವರ್ಷಗಳು ಬೋಧಿಸಿದನು. ಆದರೆ ಜಲಪ್ರಳಯವು ಬರುವ ದಿನವೂ ಗಳಿಗೆಯೂ ಜನರಿಗೆ ತಿಳಿಸಲ್ಪಟ್ಟಿರಲಿಲ್ಲ. ಒಂದು ದಿನ ಪಕ್ಕನೆ ನೋಹನ ನಾವೆಯ ಬಾಗಿಲು ಮುಚ್ಚಲ್ಪಟ್ಟಿತು.
ಆಕಾಶದ ತೂಪುಗಳು ತೆರೆದವು. 40 ದಿನಗಳು ಬಿಡದೆ ಮಳೆ ಸುರಿಯಿತು. ಅವಿಧೇಯರನ್ನೆಲ್ಲ ಅಳಿಸಿತು. ಪಕ್ಕನೆ ಆಪತ್ತು ಸಂಧಿಸಿದ ನಂತರ ಅವರು ಕಣ್ಣೀರು ಸುರಿಸಿ ಪ್ರಯೋಜನವೇನು? ದೇವ ಮಗುವೆ, ಈಗ ಕೃಪೆಯ ಕಾಲವನ್ನು ನೀನು ಉಪಯೋಗಿಸಿಕೊಳ್ಳದೆ ಹೋದರೆ ನಿತ್ಯತ್ವವನ್ನು ನೀನು ಯಾವ ರೀತಿಯಲ್ಲಿ ಸಂಧಿಸುವೆ? ನಿನ್ನ ಕಾಲವೆಲ್ಲ ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನು ಬಾಧಿಸುವುದು. ಕ್ರಿಸ್ತನು ನಿನಗೆ ಕೊಟ್ಟ ಸಮಯಗಳನ್ನು ವ್ಯರ್ಥಪಡಿಸಿದ್ದನ್ನ ಕುರಿತು ನಿನ್ನ ಮನಸ್ಸು ನಿನ್ನನ್ನು ಚುಚ್ಚಿಕೊಂಡೇ ಇರುವುದು. ಸತ್ಯವೇದವು ನಿನ್ನನ್ನು ಎಚ್ಚರಿಸುತ್ತದೆ. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಜ್ಞಾನೋಕ್ತಿ 26:1. ಯೆಶಾಯನು ಹೇಳುತ್ತಾನೆ, ನನ್ನನ್ನು ಯಾರು ನೋಡರು ಎಂದುಕೊಂಡಿದ್ದಿ? ಹೀಗಿರಲು ನೀನು ಮಂತ್ರಿಸಿ ನಿವಾರಿಸಲಾರದ ಕೇಡು ನಿನಗೆ ಸಂಭವಿಸುವುದು. ನೀನು ಪರಿಹರಿಸಲಾಗದ ವಿಪತ್ತು ನಿನ್ನ ಮೇಲೆ ಬೀಳುವುದು. ನೀನು ತಪ್ಪಿಸಲರಿಯದ ನಾಶನವು ನಿನಗೆ ತಟ್ಟನೆ ಉಂಟಾಗುವುದು. ಯೆಶಾಯ 47:10-11 ವಾಕ್ಯ. ಯೆರೆಮೀಯನು ಪ್ರಲಾಪಿಸಿ ಹೇಳುವುದನ್ನ ಕೇಳಿರಿ. ನನ್ನ ಪ್ರಜೆ ಎಂಬ ಯುವತಿಯೇ, ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಬಿದ್ದು ಹೊರಳಾಡು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ದುಃಖಪಟ್ಟು ಘೋರ ಪ್ರಲಾಪ ಮಾಡು. ಕೊಳ್ಳೆಗಾರನು ತಟ್ಟನೆ ನಮ್ಮ ಮೇಲೆ ಬೀಳುವನಷ್ಟೇ. ಯೆರೆಮೀಯ 6:26. ದುರ್ಮಾರ್ಗಿಗಳಿಗೆ ಪಕ್ಕನೆ ನಾಶನವು. ಈ ಲೋಕದಲ್ಲಿ ದುರ್ಮಾರ್ಗಿಗಳು ಸಮೃದ್ಧರಾದಾಗ ದೇವರ ಮಕ್ಕಳು ಅವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಕರ್ತನು ಅವರನ್ನೆಲ್ಲ ಬಾಳಲು ಬಿಟ್ಟಿದ್ದಾನೆ. ದುಷ್ಟರು ಕೊಬ್ಬಿ ತಿರುಗಾಡುತ್ತಿದ್ದಾರಲ್ಲ ಎಂಬುದಾಗಿ ನೆನೆಸಿಕೊಳ್ಳುವುದುಂಟು ಎಂದು ಆ ರೀತಿ ಅಂದುಕೊಳ್ಳಬೇಡಿರಿ. ಯಾಕಂದರೆ ಅವರ ನಾಶನವು ತಕ್ಷಣವೇ ಪಕ್ಕನೆ ಅವರ ಮೇಲೆ ಬರುವುದು. ದಾವಿದ ಅರಸನು ಆ ರೀತಿಯಾಗಿ ದುಷ್ಟರನ್ನ ನೋಡಿ ಏತಕ್ಕೆ ಅವರಿಗೆ ಸಮೃದ್ಧಿಯಾದ ಬಾಳು ಎಂದು ನೆನೆಸಿಕೊಂಡನು. ದುಷ್ಟರ ಸೌಭಾಗ್ಯವನ್ನ ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಾಧಕವಾಗಿದೆ. ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಬೀಳಿಸಿ ನಾಶ ಮಾಡುತ್ತಿ. ಅವರು ನಿಮಿಷ ಮಾತ್ರದಲ್ಲಿಯೇ ಹಾಳಾಗಿ ಹೋಗುತ್ತಾರೆ. ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ಕೀರ್ತನೆ 73:2-4 ವಾಕ್ಯ, 18-19 ವಾಕ್ಯ. ಸತ್ಯವೇದವು ಹೇಳುತ್ತದೆ, ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು. ಏಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು. ಜ್ಞಾನೋಕ್ತಿ 6:15. ನನಗೆ ಒಂದು ಸಣ್ಣ ಕುಟುಂಬದವರು ಗೊತ್ತುಂಟು. ಬಡ ಕ್ರೈಸ್ತ ಕುಟುಂಬ. ಗಂಡನು ಕೆಲಸದಿಂದ ನಿವೃತ್ತನಾದನು. ಅವರ 2 ಗಂಡು ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ. ಆ ಮನೆಗೆ ವಿರೋಧವಾಗಿ ಒಬ್ಬ ದುಷ್ಟ ವ್ಯಕ್ತಿ ಎದ್ದನು. ಆದರೆ ಈ ಕುಟುಂಬ ಎಡೆಬಿಡದೆ ಪ್ರಾರ್ಥನೆ ಮಾಡಲಾರಂಭಿಸಿತು. ಆ ದುಷ್ಟ ವ್ಯಕ್ತಿಯ ನಿಮಿತ್ತ ಇವರು ಅನೇಕ ವಸ್ತುಗಳನ್ನು ಕಳೆದುಕೊಂಡರು. ಆದರೆ ಒಂದು ದಿವಸ ಆ ದುಷ್ಟ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಿಕೊಂಡನು. ಆದರೆ ಈ ಕುಟುಂಬದ ವಸ್ತುಗಳೆಲ್ಲ ಇವರಿಗೆ ತಿರುಗಿ ಸಿಕ್ಕಿದವು. ಕೆಲವು ಕಾಲ ಸೆರೆಮನೆಯಲ್ಲಿದ್ದ ಆ ವ್ಯಕ್ತಿಯು ಹೊರಗಡೆ ಬಂದಾಗ ತಿರುಗಿ ಈ ಕುಟುಂಬಕ್ಕೆ ವಿರೋಧವಾಗಿ ಮತ್ತೊಮ್ಮೆ ಎದ್ದು ಬಂದನು. ಅವನ ಜೊತೆಯಲ್ಲಿ ದೊಡ್ಡ ದುಷ್ಟರ ಗುಂಪು ಸೇರಿಕೊಂಡಿತು. ಈ ಕುಟುಂಬದ ಮಕ್ಕಳನ್ನ ಕೊಲೆ ಮಾಡಿ ಕುಟುಂಬವೇ ಇಲ್ಲದಂತೆ ನಿರ್ನಾಮ ಮಾಡಬೇಕೆಂದು ಶಪಥ ಮಾಡಿಕೊಂಡನು. ಮಾತ್ರವಲ್ಲದೆ ಮಾಟ ಮಂತ್ರಿಕರನ್ನ ಕರೆಸಿ ಆ ಮನೆಗೆ ವಿರೋಧವಾಗಿ ಮಾಟ ಮಂತ್ರವನ್ನ ಮಾಡಿಸಿದನು. ಈ ಸಣ್ಣ ಕುಟುಂಬದವರಿಂದ ಆ ದುಷ್ಟರ ಗುಂಪನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಅವರು ಬಹಳ ಬಲವಾಗಿ ಪ್ರಾರ್ಥಿಸಿದರು. ನನಗೂ ಮತ್ತು ಇತರ ಪ್ರಾರ್ಥನೆಯ ಸೇವಕರಿಗೂ ಪತ್ರ ಬರೆದು ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡರು. ಅಂತಹ ಬಲಶಾಲಿಯಾದ ಆ ದುಷ್ಟರ ಮೇಲೆ ಕರ್ತನ ನ್ಯಾಯ ತೀರ್ಪು ಕ್ಷಣದಲ್ಲೇ ಬಂದಿತು. ಅವನು ಓಡಿಸಿಕೊಂಡು ಹೋಗುತ್ತಿದ್ದ ಮೋಟಾರು ಗಾಡಿಯ ಮೇಲೆ ಇನ್ನೊಂದು ಗಾಡಿಯು ಅದು ಅಡ್ಡ ಬಂದಿತು. ಆ ಸ್ಥಳದಲ್ಲೇ ಆ ವ್ಯಕ್ತಿ ಸತ್ತು ಹೋದನು. ವೇದವು ಹೇಳುತ್ತದೆ, ನಿರ್ದೋಷಿಯ ಧರ್ಮವು ಅವನ ಮಾರ್ಗವನ್ನು ಸರಾಗ ಮಾಡುವುದು. ದೋಷಿಯು ತನ್ನ ದೋಷದಿಂದಲೇ ಬಿದ್ದು ಹೋಗುವನು. ಜ್ಞಾನೋಕ್ತಿ 11:5. ಪಕ್ಕನೆ ಬರುವಿಕೆ. ಕ್ರಿಸ್ತನ ಆಗಮನವು ಪಕ್ಕನೆ ಇರುವುದು. ಹೆಚ್ಚು ಕಡಿಮೆ 2000 ವರ್ಷಗಳಿಂದ ಕ್ರಿಸ್ತನ ಆಗಮನದ ಬೋಧನೆ ಬೋಧಿಸಲ್ಪಡುತ್ತಿದೆ. ಆದರೆ ಆತನು ಬರುವ ದಿನವೋ ಗಳಿಗೆಯೋ ನಮಗೆ ತಿಳಿಯದು. ನೆನೆಸದ ಗಳಿಗೆಯಲ್ಲಿ ಆತನು ಬರುವನು.
ಆ ದಿನದಲ್ಲಿ ಕ್ರಿಸ್ತನ ಆಗಮನಕ್ಕೆ ಸಿದ್ಧರಾಗಿಲ್ಲದವರ ಸ್ಥಿತಿಯು ಅದು ಬಹಳ ದುರ್ಭಾಗ್ಯವಾಗಿರುವುದಲ್ಲವೇ? ಒಬ್ಬ ಕ್ರೈಸ್ತನಾದರೂ ಯಾವ ಉತ್ತರವನ್ನು ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಈ ದಿವಸಗಳಲ್ಲಿ ಯಾವ ದಿಕ್ಕಿನಲ್ಲಿ ತಿರುಗಿದರೂ ಆಗಮನದ ಪ್ರಸಂಗಗಳು ಕೇಳಿಸುತ್ತಾ ಇವೆ, ಆಗಮನದ ಕಾರ್ಯಗಳು ನೆರವೇರುತ್ತಾ ಇವೆ. ಲೋಕದ ಎಲ್ಲ ಸಂಭವಗಳು ಯೇಸು ಬರುವನು ಎಂದು ಎಡೆಬಿಡದೆ ಎಚ್ಚರಿಸುತ್ತಲೇ ಇವೆ. ಕ್ರಿಸ್ತನ ಆಗಮನವು ಎಷ್ಟು ಬೇಗ ಸಂಭವಿಸುವುದೋ ಯೇಸು ಅದನ್ನು ಮಿಂಚಿಗೆ ಹೋಲಿಸಿ ಹೇಳಿದನು. ಹೇಗೆ ಮಿಂಚು ಮೂಡನಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಮತ್ತಾಯ 24:27. ಆದುದರಿಂದ ಆತನು ಪ್ರೀತಿಯಿಂದ ಆಲೋಚನೆ ಹೇಳುತ್ತಾನೆ, ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಮತ್ತಾಯ 24:44. ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯವಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. 1 ಕೊರಿಂಥ 15:52. ದೇವರ ಮಗುವೆ, ಪಕ್ಕನೆ ಬರುವ ಮರಣವೋ, ಪಕ್ಕನೆ ಬರುವ ಆಪತ್ತೋ, ಪಕ್ಕನೆ ಬರುವ ಆಗಮನವೋ, ನೀನು ಕ್ರಿಸ್ತನಲ್ಲಿ ಜೀವಿಸುವನಾಗಿದ್ದರೆ ಭಯಪಡಲು ಅವಶ್ಯಕತೆ ಇಲ್ಲ. ನೀನು ಧೈರ್ಯದಿಂದ, ನನ್ನ ವಿಮೋಚಕನು ಜೀವಂತನಾಗಿದ್ದಾನೆ, ನಾನು ಆತನನ್ನ ಕಾಣುವೆನು ಎಂಬ ಭರವಸೆಯಿಂದ ಮುಂದಕ್ಕೆ ಹೋಗಬಹುದು. ಒಂದು ವೇಳೆ ನೀನು ಹಾಗೆ ಸಿದ್ಧನಾಗಿಲ್ಲದಿದ್ದರೆ ಈ ಸಮಯದಲ್ಲಿ ಮಾನಸಾಂತರವನ್ನ ಹೊಂದಿ ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆಯನ್ನ ಹೊಂದಿಕೋ. ಆಗ ನರಕಕ್ಕೂ ಪಾತಾಳಕ್ಕೂ ತಪ್ಪಿಸಿಕೊಳ್ಳುವಿ. ತೀರ್ಮಾನ ಮಾಡಲು ಬೇಕಾದ ಜವಾಬ್ದಾರಿಯು ನಿನ್ನದು. ನೀನು ಕೆಟ್ಟು ಹೋಗುವುದನ್ನ ಕರ್ತನು ಅಪೇಕ್ಷಿಸುವುದಿಲ್ಲ. ನಿನ್ನ ಪಾಪ ನಿವಾರಣೆಯನ್ನ ಕಲ್ವಾರಿಯಲ್ಲೇ ಆತನು ನೆರವೇರಿಸಿದ್ದಾನೆ. ಆತನು ನಿನ್ನ ಪಾಪಗಳನ್ನು ಮನ್ನಿಸಿ ನಿನ್ನನ್ನು ಪವಿತ್ರನನ್ನಾಗಿ ಬದಲಾಯಿಸುವನು, ನೀನು ಪ್ರಕಾಶಿಸುವಂತೆ ಮಾಡುವನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಸ್ವರವನ್ನ ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರೇ, ಆಪತ್ತು ಯಾವ ಗಳಿಗೆಯಲ್ಲಾದರೂ ಬರಬಹುದು. ಪರಿಸ್ಥಿತಿಗಳು ಯಾವ ಕ್ಷಣದಲ್ಲಾದರೂ ಮಾರ್ಪಡಬಹುದು. ಈ ದಿವಸ ನೀನು ಕರ್ತನನ್ನ ದೃಷ್ಟಿಸಿ ಕರ್ತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡುವುದಾದ್ರೆ, ಯಾವ ಆಪತ್ತು ಬಂದರೂ, ಯಾವ ಘಟನೆಗಳು ಸಂಭವಿಸಿದರೂ ಕರ್ತನು ನಿನ್ನನ್ನು ಕಾಪಾಡುತ್ತಾನೆ. ನಿನ್ನ ಜೀವಿತವು ಕರ್ತನ ಕೈಯಲ್ಲಿ ಸುರಕ್ಷಿತವಾಗಿರುತ್ತದೆ. ಹಾಗಿರುವುದರಿಂದ ಪ್ರಿಯರೇ, ನಿಮ್ಮ ಜೀವಿತವನ್ನ ತಾತ್ಸಾರ ಮಾಡಬೇಡಿರಿ. ಲೋಕದ ಆಶಾಪಾಶಗಳಿಗೆ ಒಳಗಾಗಬೇಡಿರಿ. ಈ ವೇಳೆಯಲ್ಲೇ ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ನಿರ್ಭಯವಾಗಿ ಜೀವಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.